ನೀವು ಕೂತ್ಕೊಳ್ಳಿ 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 ಯಜಮಾನ್ರೆ. ನೈನಿ, ಸ್ವಲ್ಪ ನೋವು ತಡ್ಕೊಳ್ಳಿ ಯಜಮಾನ್ರೆ. ನನ್ನ ಹಠಮಾರಿ ತಂದಿಂದ ನಿಮಗೆ ಒಳ್ಳೇದಾದ್ರೆ ಚೆನ್ನಾಗಿರುತ್ತೆ ಯಜಮಾನ್ರೆ. ಆದ್ರೆ ನನ್ನ ಮೂರ್ಖತನದಿಂದ ನಿಮಗೆ ಅಪಾಯ ಆಗ್ಬೋದು ಅಂತ ನಂಗೆ ಭಯ ಆಗ್ತಿದೆ. ನೈನಿ, ನಿನ್ನಿಂದ ಅಂತ ಯಾಕೆ ಅನ್ಕೋತಿದ್ಯಾ? ಇತ್ತೀಚೆಗೆ ನೀನು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಥರ ಕಾಣಿಸ್ತಾ ಇದೆ. ಕುಡಿಯೋ ನೀರು ಕೊಡುವಾಗ ಕೈ ಜಾರಿ ಎಲ್ಲಿ ಗ್ಲಾಸ್ ಕಾಲ್ ಮೇಲೆ ಬೀಳುತ್ತೋ ಅನ್ನೋ ರೀತಿಯಲ್ಲಿ ತುಂಬಾ ಗಾಬರಿ ಆಗ್ತಿರ್ತ್ಯಾ. ಯಾಕೆ ಹಾಗೆ? ಏನಾಯ್ತು? ಆಹಾ, ಏನೂ ಇಲ್ಲ ಯಜಮಾನ್ರೆ. ಚಿಕ್ಕ ವಯಸ್ಸಿಂದ ಸೂಕ್ಷ್ಮವಾಗಿ ಬೆಳೆದ್ ನಿಮಗೆ ಸಣ್ಣ ಗಾಯ ಆದ್ರೂ ಅದು ಕೂಡ ನನ್ನಿಂದ ಹಾಗಾದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನೋಡು ನೈನಿ, ನಿನ್ನಿಂದಾಗಿ ನನಗೆ ಯಾವುದೇ ಕಾರಣಕ್ಕೂ ಕೆಟ್ಟದಂತೂ ಆಗೋದಿಲ್ಲ, ಸರಿನಾ? ನನ್ನ ಮೇಲಿರೋ ಅಭಿಮಾನಕ್ಕೆ ನೀವು ಹೀಗೆ ಮಾತಾಡ್ತಿದ್ರೆ ಆದ್ರೆ ನಾನೇ ನಿಮಗ್ ಶತ್ರು. ಮುಂದೆ ಬರೋ ಅಪಾಯಕ್ಕೆ ಈ ನೈನಿನೇ ಕಾರಣ ಅಂತ ಗೊತ್ತಾದ್ರೆ ನೀವು ಸಹಿಸ್ಕೊಳ್ಳಲ್ಲ ಯಜಮಾನ್ರೆ. ಹಲೋ ಮೇಡಮ್. ಹಲೋ, ಯಾವ ಲೋಕದಲ್ಲಿದ್ಯಾ ಮೆಂಟಲ್? ಯಾವ ಲೋಕದಲ್ಲೂ ಇಲ್ಲ ಯಜಮಾನ್ರೆ, ಇಲ್ಲೇ ಇದ್ದೀನಿ, ಇರ್ತೀನಿ ಕೂಡ. ನೀನು ನನ್ನ ಕಣ್ಮುಂದೆ ಇದ್ರೆ ಸಾಕು ನೈನಿ, ನಾನು ಈ ಪ್ರಪಂಚನೇ ಮರೆತು ಬಿಡ್ತೀನಿ. ಆಗಿ ಗಾಯ ಗೀಯ ಎಲ್ಲ ಯಾವುದು ನೆನಪಿರಲ್ಲ. ಏ ನೈನಿ, ಎದುರುಗಡೆನೇ ಇರ್ತೀಯ ಅಂತ ಅನ್ಕೊಂಡ್ರೆ ಏನು ಹೊರಟೋಗ್ತಾ ಇದೀಯ ನೀನು? ಕೆಲ್ಸ ಇದೆ ಯಜಮಾನ್ರೆ. ನೈನಿ, ನೈನಿ, ನನಗೆ ಯಾವ ಕೆಲಸನೂ ಇಲ್ಲ ಯಜಮಾನ್ರೆ ಅಂತ ಅದು ಯಾವ ಕಾಲಕ್ಕಂತೀಯ ನೈನಿ? ನಿನ್ನ ಕುತ್ತಿಗೆ ತಾಳಿ ಕಟ್ಟಿದವನ ಪ್ರಾಣವನ್ನು ನೀನೇ ತೆಗಿತೀಯಾ? ಭಿಕ್ಷಾನ್ ದೇಹಿ. ಭಿಕ್ಷಾನ್ ದೇಹಿ. ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಮ್ಮ. ಮನೆ ಕೂಡ ದೂರ ಇದೆ. ಹತ್ರ ಇದ್ದಿದ್ರೆ ಅಕ್ಕಿನಾದ್ರೂ ಕೊಡ್ತಿದ್ದೆ. ಇವಾಗ ನಿನ್ನ ಹತ್ರ 1 ರೂಪಾಯೂ ಇಲ್ವಮ್ಮ? ಇಲ್ಲಮ್ಮ. ಶ್ರೀಮಂತ್ರ ಮನೆ ಸೊಸೆ, ಹೆಸರಿಗೆ ಪಾರ್ವತಿ ಆದ್ರು ನಿಜ ಹೇಳಬೇಕು ಅಂದ್ರೆ ನೀನ್ ಲಕ್ಷ್ಮೀನಮ್ಮ. ಹಾಗಿದ್ರು ನಿನ್ನ ಹತ್ರ 1 ರೂಪಾಯೂ ಇಲ್ವಾ? ನಾನು ಶ್ರೀಮಂತರ ಮನೆ ಸೊಸೆ ಅಂತ ನಿಮಗೆ ಹೇಗೆ ಗೊತ್ತಮ್ಮ? ನನಗ್ ಗೊತ್ತಿಲ್ಲ, ಆ ಮಹಾತಾಯಿಗೆ ಎಲ್ಲ ಗೊತ್ತು. ಆ ವಿಶಾಲಾಕ್ಷಮ್ಮ ತಾಯಿಗೆ ಎಲ್ಲ ಗೊತ್ತಿದ್ರು ನೋಡ್ತಾ ಇರ್ತಾಳಮ್ಮ. ನಾನು ನನ್ನ ಗಂಡನ ಹತ್ರ ಇದ್ರೆ ನನ್ನಿಂದನೇ ಇನ್ನೂ ಅಪಾಯ ಆಗ್ಬೋದು ಅಂತ ಇಲ್ಲಿಗೆ ಬಂದು ಕೂತಿದ್ದೀನಿ. ಎಲ್ಲೇ ಇದ್ರು ವಿಧಿಯಿಂದ ತಪ್ಪಿಸ್ಕೊಳಕ್ಕಾಗಲ್ವಲ್ಲ? ಗೊತ್ತಿಲ್ಲದೆ ತಪ್ಪಾಗ್ಬೋದು. ಗೊತ್ತಿದ್ದು ತಪ್ಪಾಗ್ಲಿ ಆರೋಪ ಆಗಲಿ ಮಾಡಬಾರ್ದಲ್ವಮ್ಮ? ಅದು ಕೂಡ ನನ್ನ ಕೈಯಾರೆ. ಅಷ್ಟಕ್ಕೂ ಏನಾಯ್ತಮ್ಮ? ನಿನ್ನ ಗಂಡನನ್ನ ಕಾಪಾಡ್ತೀನಿ ಅಂತ ಹೇಳಿದ ನೀನೇ ಅವನನ್ನ ಸಾಯಿಸ್ತೀಯ.
ಕೆಟ್ಟ ಕಾಲ ಅಮ್ಮ ಇದು. ನಿನ್ ಕುಂಕುಮನ ನೀನೇ ಅಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದ್ಯಮ್ಮ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತಲ್ವಮ್ಮ? ನನ್ನೀ ಕಷ್ಟಕ್ಕೆ ಇಲ್ವಾ? ಇದ್ಯಮ್ಮ, ಆದ್ರೆ ಅದನ್ನ ನೀನ್ ಮಾಡ್ತೀಯೋ ಇಲ್ವೋ ಅಂತ. ಮಾಡ್ತೀನಮ್ಮ, ಖಂಡಿತ ಮಾಡ್ತೀನಿ. ನನ್ನ ಗಂಡನ ಕ್ಷೇಮಕ್ಕಿಂತ ನನ್ಗೆ ಯಾವುದು ಮುಖ್ಯ ಅಲ್ಲ. ಹೇಳಿ ಅಮ್ಮ, ಏನ್ ಮಾಡು ಅಂದ್ರೂ ಮಾಡ್ತೀನಿ, ಹೇಳಿ. ಭಿಕ್ಷಾನ್ ದೇಹಿ. ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ. ತಗೊಳಮ್ಮ. ನೋಡಮ್ಮ, ಒಂದ್ ಕೈಲಿ ತಗೊಂಡ್ರೆ ನೀನು ಸಾಲ ತಗೊಂಡ ಹಾಗೆ, ಎರಡು ಕೈಲೂ ನೀನ್ ತಗೊಂಡ್ರೆ ನಾನು ದಾನ ಮಾಡ್ದ ಹಾಗೆ. ನಿನ್ ಗಂಡನ್ ಬಿಟ್ಟು ಬೇರೆ ಯಾರ ಋಣದಲ್ಲೂ ಇರಬಾರ್ದು. ಆ ಋಣ ತೀರಿಸ್ಬೇಕು ಅಂದ್ರೆ 100 ವರ್ಷ ಆಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಕೇಸರಿ ಬಣ್ಣದ ಸೀರೆ ಉಟ್ಕೊಂಡು ₹1 ದಾನ ಮಾಡಿ ಅಂತ ಭಿಕ್ಷೆ ಬೇಡಬೇಕು. 1 ರೂಪಾಯಿನೂ ಕೂಡ ಹಾಕಿ ₹101 ಆದ್ಮೇಲೆ ಆ ದುಡ್ಡಲ್ಲಿ ದಿನಸಿ ತರಕಾರಿ ತಗೊಂಡು ಅಡ್ಗೆ ಮಾಡಿ ನೀವು ಗಂಡ ಹೆಂಡತಿ ಇಬ್ರು ಮನೇಲಿ ನೆಲದ ಮೇಲೆ ಕೂತ್ಕೊಂಡು ಒಂದೇ ಎಲೆ ಮೇಲೆ ಊಟ ಮಾಡಬೇಕು. ಮಾಡ್ತೀಯಾ? ಮಾಡ್ತೀನಮ್ಮ. ಭಿಕ್ಷೆ ಬೇಡಕ್ಕೆ ನಾಚ್ಕೋಬಾರ್ದು. ನೀವು ತಿನ್ನೋದಕ್ಕೆ ಯಾರು ಅಡ್ಡಿ ಆಗ್ಬಾರ್ದು. ಹುಷಾರು. ಬರ್ತೀನಿ. ನೋಡಿ, ₹1 ದಾನ ಮಾಡಿ. ಅಯ್ಯೋ, ₹1 ಕೊಡಿ ಸಾಕು. ತಗೊಳಮ್ಮ. ಬೇಡ, ₹1 ಸಾಕು. ₹1 ದಾನ ಕೊಡ್ತೀರಾ? ಅಮ್ಮ, ₹1 ದಾನ ಕೊಡ್ತೀರಾ? ಆಯ್ತು, ತಗೊಳಮ್ಮ. ಅಣ್ಣ, ₹1 ದಾನ ಮಾಡ್ತೀರಾ? ಇದು ಕನ್ಸ ನಿಜನಾ? ಏನ್ ಜೆಸ್ಸಿ, ನಾವು ಶಾಪಿಂಗ್ ಮಾಡಕ್ ಹೋಗಿ ₹2 ಲಕ್ಷ ಖರ್ಚು ಮಾಡಿದೀವಿ. ಇನ್ನೂ ಕನ್ಸು ಅನ್ಕೊಂಡಿದ್ಯಾ? ಅದಲ್ಲ ಆಂಟಿ, ನೈನಿ ಯಾಕೆ ಭಿಕ್ಷೆ ಬೇಡ್ತಿದ್ದಾಳೆ ಅಂತ. ವಾಟ್? ಅಲ್ಲಿ ನೋಡಿ ಆಂಟಿ. ಅಣ್ಣ, ₹1 ದಾನ ಮಾಡಿ. ₹1 ದಾನ ಮಾಡ್ತೀರಾ? ನಾವೇನೂ ಕುಡ್ದಿಲ್ಲ ಆಂಟಿ, ಎಲ್ಲ ಕ್ಲಿಯರ್ ಆಗೇ ಕಾಣ್ತಿದೆ. ಕನ್ಸ ನಿಜನಾ? ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇರೋದು.
1 ಮಿನಿಟ್ ಜಸ್ಸಿ. ನೋ ಆಂಟಿ. ಅವಳಿಗೊಂದು ಗತಿ ಕಾಣಿಸ್ತೀನಿ. ಇರಿ ಆಂಟಿ, ಕೂಲ್ ಆಂಟಿ. ತೊಳೆಯೋದಕ್ಕೆ ಅವಳೇನು ಅಡಿಗೆ ಪಾತ್ರ ಅಲ್ಲ. ಮನೆಯಲ್ಲಿ ಗಾಯತ್ರಿ ದೇವಿ ತರ ಅಂದವಾಗಿ ವೇಷ ಹಾಕೋ ನೈನಿ ಇಲ್ಲಿ ಭಿಕ್ಷುಕಿ ವೇಷ ಯಾಕೆ ಹಾಕಿದಾಳೋ ಅಂತ ತಿಳ್ಕೋಬೇಕು. ಹೋಗಿ ಅದನ್ನೇ ಕೇಳ್ತೀನಿ. ಅದನ್ನ ನಾವು ಕೇಳೋದಲ್ಲ, ಮನೆಯವ್ರು ಕೇಳಬೇಕು. ಅರ್ಥ ಆಯ್ತು ಜಸ್ಸಿ. ವೆರಿ ನೈಸ್. ನಿನಗಿದೆ ಇವತ್ತು. HD ಕ್ವಾಲಿಟಿನಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಜಸ್ಸಿ. ಆ ಮೊಬೈಲ್ ಇಲ್ಲಿ ಕೊಡಿ ಆಂಟಿ. ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಲಾಯರ್ ಮಗಳಾಗಿ ಯೋಚಿಸ್ತೀನಿ. ಲೆಟ್ಸ್ ಮೂವ್. ಓಕೆ. ದಾನವಾಗಿ ಬಂದಿರೋ 101 ರೂಪಾಯಿಂದ ನೈವೇದ್ಯ ಮಾಡಿದ್ದೀನಿ. ದೀಪದ ಮುಂದೆ ಪ್ರಸಾದ ಇಟ್ಮೇಲೆ ಯಜಮಾನ್ರ ಜೊತೆ ಊಟ ಮಾಡಕ್ಕೆ ಹೇಳಿದ್ದಾರೆ. ಮೊದಲು ಅವ್ರನ್ನ ಕರ್ಕೊಂಡು ಬರ್ತೀನಿ. ಯಜಮಾನ್ರೆ, ಹೇಳು ನಾನೇ. ಹಸ್ವಾಗ್ತಿದ್ಯಾ? ಇಲ್ವಲ್ಲ. ಹಸ್ವಾದ್ರೆ ಊಟ ಬಡಿಸು ಅಂತ ನಾನೇ ಕೇಳ್ತೀನಲ್ವಾ? ಹೌದು, ಯಾಕೆ ಕೇಳಿದೆ? ಊಟ ಅನ್ಕೊಳ್ದೇ ಇದ್ರು ಪ್ರಸಾದ ಅನ್ಕೊಂಡು ತಿನ್ನಕ್ ಬನ್ನಿ. ನಾನು ನೀವು ಒಟ್ಟಿಗೆ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಮತ್ತೆ ಹೇಳಲೇ ಇಲ್ಲ. ನನಗೆ ಎಷ್ಟು ಹಸ್ವಾಗ್ತಿದೆ ಗೊತ್ತಾ? ಇಷ್ಟೊತ್ತು ಹಸ್ವೇ ಇಲ್ಲ ಅಂದ್ರಲ್ಲ ಯಜಮಾನ್ರೆ? ಆಗ್ಲೇ ಇಲ್ಲ ಅಂದೆ, ಈಗಿದೆ. ಇಬ್ರು ಒಟ್ಟಿಗೆ ತಿಂದ್ರೆ ಒಂಥರ ಇರುತ್ತೆ, ಇಬ್ರು ಒಬ್ರಿಗೊಬ್ರು ತಿನ್ಸಿದ್ರೆ ಅದೊಂಥರ ಇರುತ್ತೆ. ಆ ಹ್ಯಾಪಿನೆಸ್ಗೋಸ್ಕರ ಅಲ್ವಾ ನಾನು ಕಾಯ್ತಾ ಇರೋದು. ಹಾ, ನಡಿ ನಡಿ. ಬನ್ನಿ ಯಜಮಾನ್ರೆ, ಬನ್ನಿ. ನಡಿ. ಯಜಮಾನ್ರೆ, ಅಲ್ಲಲ್ಲ, ಮತ್ತೆ ಕೆಳಗೆ ಕೂತ್ಕೊಂಡು ತಿನ್ಬೇಕು. ಕೆಳಗ? ಕ್ಷಮಿಸಿ, ನಿಮ್ಗೆ ಅಭ್ಯಾಸ ಇಲ್ಲದೆ ಆದ್ರೂ ಕೆಳಗೆ ಕೂತ್ಕೊಳ್ಳಿ ಅಂದಿದ್ದಕ್ಕೆ. ಹಲೋ ಮೇಡಮ್, ನೀನ್ ಅಪ್ಪಣೆ ಕೊಟ್ರೆ ಒಂಟಿ ಕಾಲ್ ಮೇಲೆ ನಿಂತ್ಕೊಂಡೆ ತಿಂತೀನಿ ನಾನು. ಅಯ್ಯೋ, ಕೆಳಗೆ ಕೂತ್ಕೊಳ್ಳಲ್ಲ. ಹಾ, ಕಮಾನ್ ಬಡ್ಸು. ಇಬ್ರು ಸಂತೋಷವಾಗಿ ತಿನ್ನೋಣ, ಓಕೆನಾ? ಕೂತ್ಕೊಳ್ಳಿ ಯಜಮಾನ್ರೆ.
ನೈನಿ ಏನ್ ಮಾಡ್ತಿದ್ಯಾ ಇಲ್ಲಿ? ಏನೂ ಇಲ್ಲ ಅಕ್ಕ. ಅದಕ್ಕೆ ನಾನು ನೈನಿ ಇಬ್ರು ಸೇರಿ ಊಟ ಮಾಡೋಣ ಅಂತಿದ್ದೀವಿ. ಊಟ ಅಂತೆಲ್ಲ ಹೇಳ್ಬೇಡಿ ಯಜಮಾನ್ರೆ, ನಾನ್ ಮಾಡಿರೋದು ಇಷ್ಟೇ. ನೈನಿ, ನೀನ್ ಮಜ್ಜಿಗೆ ಹುಳಿ ಮಾಡಿದ್ರು ನಾನು ತೃಪ್ತಿಯಾಗಿ ತಿಂತೀನಿ. ನನ್ ಮೈದ್ನ ಅಮೆರಿಕಾದಲ್ಲಿ ಓದಿರ್ಬೋದು, ಆದ್ರೆ ಊಟದ ವಿಷಯ ಬಂದ್ರೆ ನಾವ್ ಮಾಡೋದ್ ಮಾತ್ರ ತಿನ್ನೋದು ನೈನಿ. ಸಂತೋಷ ಅಕ್ಕ. ದೀಪ ಬೆಳಗ್ಸಿ ನೈವೇದ್ಯನೂ ಇಟ್ಟಿದ್ಯಾ, ಬಾಳೆ ಎಲೆಲಿ ಬಡಿಸಿದ್ಯಾ. ನೆಕ್ಸ್ಟ್ ಏನು? ಯಜಮಾನ್ರು ನಾನು ಒಂದೇ ಎಲೆನಲ್ಲಿ ತಿನ್ಬೇಕು ಅಕ್ಕ. ವಾವ್, ಇಂಟ್ರೆಸ್ಟಿಂಗ್. ಯಜಮಾನ್ರೆ, ಮೊದಲು ನೀವೊಂದು ತುತ್ತೀನಿ, ಆಮೇಲೆ ನಾನು ತಿಂತೀನಿ. ಆಗ್ಲಿ. ಇರು ವಿಶಾಲ್. ಮಾಮ್, ಏನಿದೆಲ್ಲ? ಸಕ್ಕರೆ ಪೊಂಗಲ್, ಪುಳಿಯೋಗ್ರೆ, ಕೇಸರಿ ಬಾತ್, ದೊಡ್ಡ ಮೆಣಸಿನ್ಕಾಯಿ ಚಿತ್ರಾನ್ನ ಎಲ್ಲ ಟೇಸ್ಟಿ ಐಟಮ್ಸೇ ಅತ್ತೆ. ಅಯ್ಯೋ, ನಮಗ್ ಗೊತ್ತೇ ಇರ್ಲಿಲ್ಲ ಏನಿದೆಲ್ಲ ಅಂದ್ರೆ. ಇಲ್ಲಿರೋ ಐಟಮ್ಸ್ಗಳ ಬಗ್ಗೆ ಎಲ್ಲ ಹಾಸಿನಮ್ಮ. ಏನು ಇಲ್ದೇ ಇರೋರ್ ತರ ಕೆಳಗಡೆ ಕೂತ್ಕೊಂಡು ಬಾಳೆ ಎಲೆ ಮೇಲೆ ಯಾಕೆ ಊಟ ಮಾಡ್ತಿದ್ಯಾ? ಹೌದಲ್ವಾ ನೈನಿ? ನೀವು ಊಟ ಮಾಡ್ಬೇಕು ಅಂದ್ರೆ ಡೈನಿಂಗ್ ಟೇಬಲ್ ಇದೆ, ಹೀಗೆ ಯಾಕೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರಾ? ಪಿಂಗಾಣಿಲ್ ಯಾಕಕ್ಕ? ಚಿನ್ನದ ಪಾತ್ರೆಯಲ್ಲೇ ಮಾಡ್ಬೋದಿತ್ತಲ್ಲ. ನೀನು ದೊಡ್ಡ ಮನೆ ಸೊಸೆ, ಏನ್ ಬೇಕೋ ಅದು ನಿನ್ ಮುಂದೆ ರೆಡಿ ಆಗಿರತ್ತೆ. ಆದ್ರೆ ಇದೇನು ಬಾಳೆ ಎಲೆ ಹಾಕಿದ್ಯಾ ಹಳೆ ಕಾಲದವ್ರ ತರ? ಇದ್ರ ಬಗ್ಗೆ ಕೀಳಾಗಿ ಮಾತಾಡಬೇಡ ಸುಮನಾ, ಇದು ತುಂಬಾ ಶ್ರೇಷ್ಠವಾದ್ದು. ಅಫ್ಕೋರ್ಸ್ ಅದಕ್ಕೆ, ಆದರೆ ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ತಿನ್ಬೋದಲ್ವಾ? ಹಾಲಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದು ಕೂಡ ಪಕ್ಕದಲ್ಲಿ ದೀಪ ಹಚ್ಚಿ ತಿನ್ನು ಅಂತ ಬೇರೆ ಹೇಳ್ತಿದ್ಯಾ? ಪೂಜೆ ಮಾಡ್ತಿದ್ಯಾ ಅಥವಾ ಮಾಟ ಮಂತ್ರನ? ಹಾಗನ್ಬಾರ್ದು ಅಮ್ಮೋರೆ. ಕಾಮಾಲೆ ಬಂದಿರೋರ್ ಕಣ್ಣಿಗೆ ಎಲ್ಲಾನು ಹಳದಿಯಾಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಬಾಳೆ ಎಲೆ ಮೇಲೆ ತಿಂತಿರೋರ್ನ ನೋಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿಯುತ್ತೆ ಅನ್ಸುತ್ತೆ, ಯಾಕೋ ಏನೋ. ದುರಂಧರ ಆಂಟಿ, ಇವ್ರು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ವಿಷಯ ಗೊತ್ತಿದ್ರೆ ಇಷ್ಟು ಕಾಮ್ ಆಗಿರ್ತಿದ್ನಾ? ಏನ್ ತಿಳ್ಕೋಬೇಕು ಅತ್ತೆ? ಎಲ್ರಿಗೂ ಕಿವಿ ಇದೆ, ಕಣ್ಣಿದೆ ವೇಶ್. ಅದನ್ನ ನನ್ ಬಾಯಿಂದ ನಾನ್ ಯಾಕೆ ಹೇಳ್ಬೇಕು? ಎಲ್ಲ ಹುಚ್ಚುಚ್ಚಾಗೆ ಇರುತ್ತೆ. ಇವಾಗ ಏನ್ ನಿಮ್ದು? ನೀನು ನೈನಿನ ವಹಿಸ್ಕೊಂಡ್ ಬರ್ತೀಯ ಅಂತ ನನಗೆ ಗೊತ್ತು ಹಾಸಿನಿ. ಒಂದ್ಸಲ ಟಿವಿ ಹಾಕ್ ನೋಡು, ನಿನ್ಗೆ ಗೊತ್ತಾಗತ್ತೆ. ನೋಡ್ತೀನಿ. ಟಿವಿ ಆನ್ ಮಾಡಿದ್ರೆ ಈ ಟೈಮಲ್ಲಿ ಮನೆಗುಟ್ಟು ಅಂತ ಸೀರಿಯಲ್ ಬರ್ತಿರುತ್ತೆ. ನಿಜವಾದ ವಿಷಯ ಗೊತ್ತಾಗುತ್ತೆ ಜಿ ನ್ಯೂಸ್ ನೋಡಿದ್ರೆ. ಆನ್ ಮಾಡ್ತೀನಿ.
ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ಮುಖ್ಯಾಂಶಗಳು. ಆಗರ್ಭ ಶ್ರೀಮಂತರು ಒಂದೊಂದ್ಸಲ ಯಾಕೆ ಈ ತರ ಮಾಡ್ತಾರೆ ಅಂತ ಅರ್ಥನೇ ಆಗಲ್ಲ. ಈ ಬ್ರೇಕಿಂಗ್ ನ್ಯೂಸ್ ಅಂತದ್ದೇ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜಗದೀಶ್ ಅವ್ರ ಸೊಸೆ ಸಿಇಒ ಆದ ವಿಶಾಲ್ ಅವರ ಹೆಂಡತಿ ಶ್ರೀಮತಿ ನೈನಿ ಅವರು ಮೇನ್ ರೋಡ್ ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ವಿಜುವಲ್ಸ್ ನೋಡೋಣ. ಅಮ್ಮ, ಸ್ವಾಮಿ, ₹1 ಮಾತ್ರ ದಾನ ಮಾಡಿ ಅಂತ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಪರ್ಸನ್ ಕೇಳೋದು ಎಲ್ಲರನ್ನೂ ಶಾಕ್ಗೆ ಗುರಿ ಮಾಡಿದೆ. ಹೀಗ್ಯಾಕೆ ಮಾಡಿದ್ರು ಅಂತ ತಿಳ್ಕೋಬೇಕಾಗಿದೆ. ನೈನಿ, ಕಾವಿ ಸೀರೆ ಉಟ್ಕೊಂಡು ಅವ್ರನ್ನ ಇವ್ರನ್ನ ₹1 ಕೇಳ್ತಾ ಇದ್ದೆ. ಯಾಕೆ ಹಾಗೆ ಮಾಡಿದೆ? ಅಜ್ಜಿ ಬಿಟ್ಬಿಡಿ. ಅದು ನೈನಿ ಹೌದೋ ಅಲ್ವೋ? ಒಬ್ಬ ಮನುಷ್ಯನ್ ತರ ಇನ್ನೊಬ್ರು ತುಂಬಾ ಜನ ಇರ್ತಾರೆ ಅಂತ ವಿಶಾಲ್ ಹೇಳ್ತಿರ್ತಾರಲ್ವಾ? ಆ ಹೈಟು ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ನೈನಿನೇ ಅಂತ? ಹೇ ಈಶ್ವರ, ಹೇ ಪರಮೇಶ್ವರ, ನನ್ ಕಣ್ ಕೂಡ ಹೋಗಿ ಈ ಗಂಗೆயின் ತರ ಕುರುಡ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಶಂಕರ. ಇಷ್ಟು ಘೋರವಾದ ದೃಶ್ಯನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಶಂಕರ. ನಮ್ಮಿ ಮನೆಗೆ ಮಹಾರಾಣಿ ಆಗಿರೋ ಈ ತ್ರಿನೈನಿ ವೈಫ್ ಆಫ್ ನಮ್ಮ ಅಮೆರಿಕ ಅಳಿಯ ವಿಶಾಲ್, ಅಯ್ಯಯ್ಯೋ ಈಶ್ವರ, ಧರ್ಮ ಮಾಡ್ರಪ್ಪ, ಒಂದೇ ₹1 ಕೊಡ್ರಪ್ಪ ಅಂತ ಸೆರಗಿಡ್ಕೊಂಡು ಭಿಕ್ಷೆ ಬೇಡೋಂಥದ್ದು ಏನಿದೆ ಸ್ವಾಮಿ? ಅಯ್ಯಯ್ಯೋ. ಹಾಸಿನಮ್ಮ, ಆ ಟಿವಿ ಆಫ್ ಮಾಡಮ್ಮ, ಇಲ್ಲಾಂದ್ರೆ ಮ್ಯೂಟ್ ಆದ್ರೂ ಮಾಡು. ಓ, ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಈಶ್ವರ. ನೈನಿ, ಯಾಕೆ ಹೀಗೆಲ್ಲ ಮಾಡ್ದೆ? ಅಲ್ಲಿರೋದು ನೀನಲ್ಲ ಅಂತ ಒಂದೇ ಒಂದ್ಸಲ ಹೇಳ್ಬಿಡು. ಇವ್ರು ಹೇಳ್ತಿರೋ ಮಾತೆಲ್ಲ ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಹೇಳು. ಹೇಳಕ್ಕ. ನಾನೇ ಅಯ್ಯೋ, ಅತ್ತೆ, ಹೇಳೆ ಹೇಳೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅಂತ ಗಾಯತ್ರಿ ಅಕ್ಕ ತಿಥಿ ದಿನಾನೇ ನಿಂಗೆ ಹೇಳಿದ್ದೀನಿ. ಈಗ ಮತ್ತೆ ಈ ಹುಚ್ಚುಚ್ಚು ವೇಷ.
ಆ ಅವತಾರ ಏನು? ಭಿಕ್ಷೆ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ ಅನ್ನೋ ಥರ ಯಾಕೆ ಮಾಡ್ದೆ ಹೇಳು. ಅವ್ರಿಗೆ ಉತ್ತರ ಕೊಡಕ್ಕ. ₹1 ಆಫ್ಟರ್ ಆಲ್ ₹1ಗೋಸ್ಕರ ನಡು ರಸ್ತೆಯಲ್ಲಿ ಭಿಕ್ಷೆ ಬೇಡ್ತೀಯಾ? ಸನ್ಯಾಸಿ ತರ ಸೀರೆ ಉಟ್ಕೊಂಡು ಅಪ್ಪ ಅಮ್ಮ ಅನ್ಕೊಂಡು ಭಿಕ್ಷೆ ಬೇಡುವಾಗ ಈ ಮನೆ ಘನತೆ ಗೌರವ ನೆನ್ಪಾಗ್ಲಿಲ್ವಾ? ಆ ಭಿಕ್ಷೆ ಬೇಡಿದ ದುಡ್ಡಿಂದ ಅಡಿಗೆ ಮಾಡಿ ನನ್ನ ಅಳಿಯನ ತಿನ್ಸಕ್ ಹೋಗಿದ್ಯಲ್ಲೇ, ನಿನ್ನ ಹಲ್ಲು ಉದುರಿಸ್ತೀನಿ ಇವತ್ತು. ತಿಲೋತ್ತಮ ಅಮ್ಮೋರಾದ್ರೆ ನನ್ನ ಮೇಲಿರೋ ಕೋಪಕ್ಕೆ ಒಂದು ಏಟು ಹೊಡಿತಾರೆ, ಹೊಡಿಸ್ಕೋತೀನಿ. ಯಾಕಂದ್ರೆ ಅವ್ರನ್ನ ನನ್ನ ಗಂಡ ಅಮ್ಮ ಅಂತ ಕರೀತಾರೆ, ಅದಕ್ಕೆ. ನೀವ್ಯಾರು ನನ್ನ ಮೇಲೆ ಕೈ ಮಾಡಕ್ಕೆ? ಸರಿಯಾಗಿ ಹೇಳ್ದೆ, ಇವ್ರಿಗೆ ಹೀಗೆ ಆಗ್ಬೇಕು. ಏಯ್, ಅಷ್ಟು ಗಟ್ಟಿಗೆ ಯಾಕೆ ನನ್ನ ಕೈ ಹಿಡ್ಕೊಂಡಿದ್ಯಾ? ಬಿಡೆ, ನನ್ನ ಕೈ ಬಿಡೆ. ಬಿಡೋ ಮೊದಲು ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ದುರಂದರಮ್ಮವ್ರೆ. 4 ದಿವಸ ಇದ್ದು ಹೋಗೋ ಈ ಜಾಸ್ಮಿನ್ ಅಮ್ಮವ್ರು ಏನೇ ಮಾತಾಡಿದ್ರು ಕೇಳಿಸ್ಕೊಂಡು ಸುಮ್ಮನಿರ್ತೀನಿ. ಇನ್ನೂ 4 ದಿವಸ ಹೋದರೆ ಅಮೇರಿಕಾಗೆ ಹೋಗಬೇಕು ಅಂತ ನೀವು ವಿಮಾನ ಹತ್ಕೊಂಡು ಹೊರಟು ಹೋಗ್ತೀರಾ. ಇಲ್ಲಿ ಈ ಮನೇಲಿರೋದು ನಾನು, ನನ್ನ ಗಂಡ, ನನ್ನ ಅತ್ತೆ ಮಾವ ದೊಡ್ಡಮ್ಮೋರು. ಅತ್ತೆ ಮನೆ ಕುಟುಂಬದವ್ರು ಮಾತ್ರನೇ. ಇವ್ರನ್ನ ಬಿಟ್ಟು ಆಗಾಗ ಹಬ್ಬಕ್ಕೆ ಬಂದು ಹೋಗೋರು ಯಾರೇ ಆದರೂ ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಅಡ್ಡ ಬಂದರೆ ನನ್ನ ಗಂಡನ ಕ್ಷೇಮಕ್ಕೋಸ್ಕರ ನಾನು ಮಾಡೋ ಪೂಜೆಗೆ ಯಾರಾದರೂ ಕಲ್ಲು ಹಾಕಿದ್ರೆ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತೀನಿ. ಆಗ ಅವ್ರ ರಕ್ತ ಕೂಡ ಹೆಪ್ಪು ಕಟ್ಟಿಬಿಡುತ್ತೆ. ಮಾತಿಗೆ ಹೇಳ್ದೆ ಅಮ್ಮೋರೆ ಅಷ್ಟು. ನನ್ನ ಕೈನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು ಅಂತ ನೋಡಿದ್ಯಾ ಮಾಮ್? ಸುಮ್ನೆ ಸಿಟ್ ಮಾಡ್ಕೊಂಡು ಕೈ ಎತ್ತಿದ್ರೆ ಇನ್ನೇನಾಗುತ್ತೆ? ನಮ್ ನೈನಿಗೆ ಭಕ್ತಿ ಜಾಸ್ತಿ. ವಿಶಾಲ್ಗೋಸ್ಕರ ಮಾಡಿರೋ ಪೂಜೆ ಪುನಸ್ಕಾರದಲ್ಲಿ ಇದು ಕೂಡ ಒಂದಾಗಿರ್ಬೋದು. ಅದು ನಮ್ಮ ಮರ್ಯಾದೆ ಹೋಗುತ್ತಲ್ಲ ಹಾಸಿನಮ್ಮ. ನಿಮಗೆ ಮರ್ಯಾದೆ ಇದ್ರೆ ತಾನೇ. ನಿಮ್ ವಿಷಯ ಎಲ್ರಿಗೂ ಗೊತ್ತಿದ್ಯಲ್ಲ ಮಾವ, ಹೊರಡಿ ಇಲ್ಲಿಂದ. ಬಾಕ ಜಸಿ, ನನ್ನ ಕೈ ತುಂಬಾ ನೋವಾಗ್ತಿದೆ. ಐಸ್ ಬ್ಯಾಗ್ ತರ್ತೀಯಾ ಪ್ಲೀಸ್? ಅಕ್ಕ, ನಯನಿ ಮೈ ಮೇಲೆ ಯಾವ ಗಾಯನೂ ಇಲ್ಲ ಅಲ್ವಾ? ತಿಥಿ ದಿನ ಆಗ್ಲಿ ಇವತ್ತಾಗ್ಲಿ ನಾನು ಕೆನ್ನೆ ಮೇಲೆ ಮಾತ್ರ ಹೊಡೆದೆ ಪರ್ಶು. ಅಯ್ಯೋ, ಹೊಡೆದಿರೋದ್ರ ಬಗ್ಗೆ ಕೇಳ್ತಿಲ್ಲ ಅಕ್ಕ, ಗಾಯಗಳ ಬಗ್ಗೆ ಕೇಳ್ತಿದ್ದೀನಿ. ಹುಚ್ಚನಾಯಿ ಕಚ್ಚಿರೋ ಗುರ್ತು ಏನಾದ್ರೂ ಕಾಣಿಸ್ತಾ ನಿನಗೆ? ಇಲ್ವಲ್ಲ.
ಈ ಅನುಮಾನ ನಿಂಗೆ ಯಾಕೋ ಬಂತು? ನಯನಿಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಂತ. ಮತ್ತಿನ್ನೇನಕ್ಕ, 555 ಕೋಟಿ ಆಸ್ತಿಗೆ ನಿಯತ್ತಿ ನಾಯಿ ತರ ಕಾವಲಾಗಿತ್ಕೊಂಡು ನಿಂಗ್ ಮನ್ಸಾದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡು ಅಂತ ಲಲಿತಾ ದೇವಿ ಅಕ್ಕ ಬೀಗದ ಕೈ ಕೊಟ್ಟೋದ್ರಲ್ಲ. ಆದ್ರೆ ಆ ಹುಚ್ಚನೈನಿ ಏನ್ ಮಾಡಿದ್ಲು? ನನಗೇನೂ ಬೇಡ, ಚಿಟಿಕಿ ಕುಂಕುಮ ಸಾಕು ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದ್ಲು. ಸರಿ ಬಿಡು, ದುಡ್ಡು ನೋಡಿ ಅವಳಿಗೆ ನಿಭಾಯಿಸಕ್ ಆಗ್ಲಿಲ್ಲ ಅಂತ ಅನ್ಕೊಳ್ಳೋಣ. ಮತ್ತಿದೇನು, ಸನ್ಯಾಸಿ ತರ ಸೀರೆ ಉಟ್ಕೊಂಡು ಮೇನ್ ರೋಡ್ಗೆ ಹೋಗಿ ₹1 ಪ್ಲೀಸ್, ₹1 ಪ್ಲೀಸ್, ₹1 ಪ್ಲೀಸ್ ಅಂತ ಭಿಕ್ಷೆ ಬೇಡ ಅಂತದ್ದೇನಕ್ಕ? ಹುಚ್ಚಿ ಕಣೋ. ಹೌದು ಕಣೋ, ನಿಜವಾಗ್ಲೂ ಅವಳು ಹುಚ್ಚಿನೇ. ಆದ್ರೆ ಇದು ಹುಚ್ಚು ನಾಯಿ ಕಚ್ಚಿದ್ರೆ ಬರೋ ಹುಚ್ಚು ಅಲ್ಲ ಕಣೋ. ಗಂಡನೇ ದೇವ್ರು, ಅವನೇ ಪ್ರಪಂಚ ಅಂತ ಬದುಕೋ ಹೆಣ್ಮಕ್ಳಿಗಿರೋ ಹುಚ್ಚೆ ನಯನಿಗಿರೋದು ಕಣೋ. ನಿನ್ಗಿಲ್ಲ ಬಿಡಕ್ಕ, ಆಸ್ತಿಗೋಸ್ಕರ ಜಗದೀಶ್ ಬಾವನ್ ಮದ್ವೆ ಆದ್ಯಲ್ಲ. ಏಯ್, ನಿನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯೋ ಅದನ್ನ ನಾನೀಗ ಗೆಸ್ ಮಾಡ್ಲಾ? ನನ್ ವಿಷಯ ಬಿಡು. ಈಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಮಾಡೋದಕ್ಕೆ ಏನಿದೆ ಅಕ್ಕ? ನೈನಿ ಹೀಗೆ ನಡ್ಕೋತಿದ್ರೆ ನಮ್ಗೆ ಒಳ್ಳೇದು ಪರ್ಶು. ಹುಚ್ಚಡ್ದಿದೆ ಅಂತ ಎಲ್ರೂ ನಂಬಿಸ್ಬೋದು. ಹಾಗೆ ಹೇಳಿದ್ರೆ ನಂಬಿಡ್ತಾರ ಅಕ್ಕ? ನಂಬಿಸ್ಬೇಕು ಪರ್ಶು. ನಾಳೆ ಯಾವಾಗ್ಲಾದ್ರೂ ಆಸ್ತಿ ಮೇಲೆ ಅಧಿಕಾರ ಚಲಾಯಿಸಿದ್ರೆ, ಅಧಿಕಾರ ತೋರಿಸಿದ್ರೆ ಹುಚ್ಚಿಗೆ ಅರ್ಹತೆ ಇಲ್ಲ ಅಂತ ಕೆಳಗಿಳಿಸ್ಬೋದು. ಅರ್ಥ ಆಯ್ತಕ್ಕ. ನಯನಿಗಿರೋ ಪತಿಭಕ್ತಿನ ನಮ್ ಯುಕ್ತಿ ಪ್ರಕಾರ ಉಪಯೋಗಿಸ್ಕೋಬೇಕು. ಹಾಗೆ ಆಗ್ಲಿ. ಅವಳಿಗೆ ನಿಜವಾಗ್ಲೂ ಹುಚ್ಚು ಹಿಡಿಯೋ ತರನೇ ಮಾಡೋಣ. ನೈನಿ. ಯಜಮಾನ್ರೆ. ಏ ನೈನಿ, ಯಾಕೆದ್ದೆ? ಸರಿ ಬಾ ಬಾ ಕೂತ್ಕೋ. ನಿಂತ್ಕೊಂಡು ತಿನ್ನೋದಕ್ಕೆ ಇಲ್ಲೇನು ಬಫೆ ಸಿಸ್ಟಮ್ ಇಲ್ಲ. ನೀವೆಲ್ಲಿ ಊಟ ಮಾಡ್ತೀರಾ ಯಜಮಾನ್ರೆ? ಹಲೋ ಮೇಡಮ್, ನೀವು ಹಾಲಲ್ಲಿ ಬಹಿರಂಗವಾಗಿ ತಿನ್ನೋಣ ಅಂತ ಹೇಳಿದಾಗ ಇಲ್ಲದೆ ಇರೋ ಅಭ್ಯಂತರ ಬೆಡ್ರೂಮಲ್ಲಿ ತಿಂದ್ರೆ ಏನಾಗುತ್ತೆ? ನಿಮ್ಮಿಷ್ಟ, ತಿನ್ನಿ ಯಜಮಾನ್ರೆ. ನಾನೊಬ್ಬನೇ ತಿನ್ಬಿಟ್ಟು ಹೊಟ್ಟೆನೋ ಬರ್ಸ್ಕೋಬೇಕು ಅಂತ ಬಂದಿಲ್ಲ ನೈನಿ. ನೈನಿ, ನೀನು ನಾನು ಇಬ್ರು ಒಟ್ಟಿಗೆ ಬಾಳೆ ಎಲೆಯಲ್ಲಿ ತಿನ್ನಕ್ಕಾಗದೇ ಇದ್ರು ಈ ಪ್ಲೇಟಲ್ಲಾದ್ರೂ ತಿನ್ನೋಣ ಅಂತ ತಗೊಂಡು ಬಂದೆ. ನಂಗೆ ಹಸುವಿಲ್ಲ ಯಜಮಾನ್ರೆ. ಸತ್ಯ ಹರಿಶ್ಚಂದ್ರನ್ ಥರ ಸತ್ಯಮೇವ ಜಯತೆ ಅಂತ ಘೋಷಣೆ ಮಾಡೋರು ಕೂಡ ಈ ಒಂದು ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳೋದಿಲ್ಲ ನೈನಿ. ಹಸುವಿದ್ರು ಇಲ್ಲ ಅಂತ ಹೇಳೋದು ಎಷ್ಟು ದೊಡ್ಡ ಮೂರ್ಖತನ ಅನ್ನೋದು ಗೊತ್ತಾ ನೈನಿ? ನೈನಿ, ಹಸುವಾದಾಗ ತಿನ್ನಕ್ಕೇನೂ ಇಲ್ದಿದ್ರೆ ಅದನ್ನ ಬಡತನ ಅಂತಾರೆ. ತಿನ್ನಕ್ಕಿದ್ರೂ ಕೂಡ ಹಸುವಾಗ್ದಿದ್ರೆ ಅನಾರೋಗ್ಯ ಅಂತಾರೆ. ಹಸುವಾದ್ರೂ ತಿನ್ನಕ್ಕಿದ್ರೂ ಹಸುವಿಲ್ಲ ಅಂತ ಹೇಳೋದು ದುರಾದೃಷ್ಟ ಇದ್ದಂಗೆ. ಹಾಗಾದ್ರೆ ನಿನ್ನ ದೃಷ್ಟನೂ ಇದರಲ್ಲಿದೆ.
ಭಿಕ್ಷೆ ಹಾಕಿ ಅಂತ ನಮ್ಮ ಮನೆ ಬಾಗಿಲ್ವರೆಗೂ ಬರೋರು ನೀನ್ ನೋಡೇ ಇರ್ತೀಯ, ಹೌದಲ್ವಾ ನೈನಿ? ಹೌದು ಯಜಮಾನ್ರೆ. ಮತ್ತಿವಾಗ ನಿಜ ಹೇಳು, ನಿನಗೆ ನಿಜವಾಗ್ಲೂ ಹಸ್ವಾಗ್ತಿದ್ಯಾ ಇಲ್ವಾ ಅಂತ. ಬೆಳ್ಳಿ ಪಾತ್ರೆಲಿ ಊಟ ತಗೊಂಬಂದಿದ್ದೀನಿ ನೈನಿ. ನಾನೇನೋ ಸ್ಟೇಟಸ್ ತೋರಿಸ್ಬೇಕು ಅಂತಲ್ಲ, ನಿನ್ನ ಮಹಾರಾಣಿ ಥರ ನೋಡ್ಕೋಬೇಕು ಅಂತ. ನೀನ್ ಬಾಳೆ ಎಲೆಯಲ್ಲಿ ಬಡಿಸ್ತೀನಿ ಅಂದ್ರೂ ಕೂಡ ನಾನು ತಿಂತೀನಿ ಅಂದೆ. ನೆಲದ ಮೇಲೆ ಕೂತ್ಕೋಬೇಕು ಯಜಮಾನ್ರೆ ಅಂತ ಹೇಳಿದಾಗ್ಲೂ ಸರಿ ಅಂದೆ. ನಿನ್ಗೋಸ್ಕರ ಇಷ್ಟೆಲ್ಲ ಮಾಡ್ತೀನಿ ಅಂತ ನೀನ್ ನನಗೋಸ್ಕರ ಏನೋ ಮಾಡಕ್ ಹೋಗಿ ಬಯಸ್ಕೊಂಡಾಗ ನನಗೆ ನೋವಾಗತ್ತೆ. ಯಜಮಾನ್ರೆ, ಹಾಗಿದ್ದಾಗ ನಿನ್ಗೆ ಯಾರಾದರೂ ಹೊಡೆದ್ರೆ ನನ್ನ ಮನಸ್ಸಿಗೆ ಇನ್ನು ಎಷ್ಟು ನೋವಾಗಬಾರ್ದು ನೈನಿ. ಯಜಮಾನ್ರೆ, ನೈನಿ, ನೀನು ಹಳ್ಳಿಯಲ್ಲಿ ಹುಟ್ಟಿದೀಯ, ಬಡತನದಿಂದ ನೀನು ಈ ರೀತಿ ಬೆಳೆದಿದ್ಯಾ. ಆದರೆ ಈಗ ನೀನು ನನ್ನ ಹೆಂಡತಿ, ದ ಗ್ರೇಟ್ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್. ಬೀಗದ ಕೈ ವಾಪಸ್ ಕೊಟ್ಟಾಗ ಯಾಕೆ ಅಂತ ಕೇಳಲಿಲ್ಲ. ಈ ವೈಭವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ತಗೋತೀಯೇನೋ ಅಂತ ಆ ಬೀಗದ ಕೈನ ನಾನೇ ತಗೊಂಡ್ಬಿಟ್ಟೆ. ಇವತ್ತಲ್ದಿದ್ರು ನಾಳೆನಾದ್ರೂ ನೀನದನ್ನ ತಗೊಳ್ಳೇಬೇಕು ನೈನಿ. ನಮ್ಮಮ್ಮ ನೀನೇ ಅಂತ ನಿರೂಪಿಸ್ಲೇಬೇಕು. ಪ್ರಾಣ ಹೋದ್ರು ಮರ್ಯಾದೆ ಹೋಗಕ್ ಬಿಡದೇ ಇರೋ ನೀನು ₹1 ಯಾಕೆ ಕೈ ಚಾಚಿದ್ಲು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇದೆ. ಅದಕ್ಕೆ ಉತ್ತರ ಕೊಡು ಅಂತ ನಿನಗೆ ಬಲವಂತ ಮಾಡಿದೆ. 2 ತುತ್ತು ಹೊಟ್ಟೆಗೆ ಹೋದ್ರೆ ಹೊಟ್ಟೆ ತುಂಬಿದ ಮೇಲಾದರೂ ಆನ್ಸರ್ ಮಾಡ್ತೀಯ ಅಂತ ನಾನು ನಿನಗೆ ಊಟ ತಂದಿದ್ದೀನಿ ನೈನಿ. ನನ್ನ ಕ್ಷಮಿಸ್ಬೇಡಿ ಯಜಮಾನ್ರೆ. ಯಾಕೆ ಹಾಗೆ ಮಾಡಿದೆ ಅಂತ ಕೇಳ್ದೆ ಮಾತ್ರ ನಿಮ್ ಕ್ಷೇಮಕ್ಕೋಸ್ಕರ ಅಂತ ಹೇಳಬಲ್ಲೆ. ಆದ್ರೆ ಅದಕ್ಕೂ ಮೇಲೆ ನಾನು ಇನ್ನೇನು ಹೇಳಕ್ಕಾಗಲ್ಲ. ಮತ್ತೆ ನನಗೆ ಅಪಾಯ ಇದೆ ಅಂತನಾ? ಪರವಾಗಿಲ್ಲ ಬಿಡು. ಸಾಯೋ ಟೈಮಲ್ಲೂ ಮೀಸೆ ಮೇಲೆ ನನ್ನ ಕೈ ಇರಬೇಕು. ನನಗೆ ಸಾವೇ ಬರಲ್ಲ. ಯಾಕಂದ್ರೆ ನನಗೆ ಯಾವ ಅಪಾಯ ಬರ್ದಾಗೆ ರಕ್ಷಾ ಕವಚದ ಹಾಗೆ ನನ್ನ ಹೆಂಡತಿ ಇರ್ತಾಳನ್ನೋ ನಂಬಿಕೆ. ಹೆಂಡ್ತಿನೇ ಗಂಡನ ಪ್ರಾಣ ತೆಗಿತಾಳೆ ಅಂತ ನಿಮಗೆ ಗೊತ್ತಿಲ್ಲದೆ ನನ್ನನ್ನು ನಂಬಿದ್ದೀರಾ ಯಜಮಾನ್ರೆ? ನನ್ನ ಹಣೆ ಬರ್ದಿರೋ ದೇವರು ಅಲ್ಲೇ ನೀವಿಟ್ಟಿರೋ ಕುಂಕುಮನ ನೋಡಿ ಅಸೂಯೆ ಪಟ್ಟು ಹೀಗೆ ಮಾಡಿದನೇನೋ ಅನ್ಸುತ್ತೆ. ಹೀಗೆ ಮಾತಾಡ್ತಾ ಇದ್ರೆ ನಿನಗಿನ್ನೂ ಹಸು ಜಾಸ್ತಿ ಆಗುತ್ತೆ. ನಾನೇ ತಿನ್ನಿಸ್ತೀನಿ, ಸರಿನಾ? ತಿನ್ನು.